ಉಪಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲೂ ನಾವೇ ಗೆಲ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಜಮೀರ್ ಅಹಮದ್ ಜೊತೆ ಮಾತನಾಡುವಂತ ವಿಡಿಯೋ ಲಭ್ಯ ಆಗಿದೆ. ನಾವು ಗೆಲ್ತೀವಿ, ತಲೆ ಕೆಡಿಸಿಕೊಳ್ಳುವಂತ ವಿಚಾರ ಏನಿಲ್ಲ ಅಂತ ಹೇಳಿ ಜಮೀರ್ ಜೊತೆ ಚರ್ಚೆ ವೇಳೆ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. 2 ಕ್ಷೇತ್ರದಲ್ಲಿ ನಾವೇ ಗೆಲ್ತೇವೆ ಅಂತ ಸಿಎಂ ಹೇಳಿದ್ರು. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಸಿಎಂ ಭವಿಷ್ಯ ನುಡಿದಿದ್ದಾರೆ. ಜಮೀರ್ ಬೆನ್ನಿಗೆ ತಾವಿದ್ದೇವೆ ಎಂಬ ಸಂದೇಶವನ್ನ ಸಿಎಂ ಈ ಮುಖಾಂತರ ರವಾನಿಸುತ್ತಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸಂದೇಶ ನೀಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಕೆಂಗಲ್ ಗೇಟ್ ಬಳಿ ಜಮೀರ್ ಜೊತೆ ಸಿಎಂ ಮಾತನಾಡಿರೋದು. 2 ಕ್ಷೇತ್ರ ತಾವೇ ಗೆಲ್ಲುತ್ತೇವೆ ಅಂತ ಮಾತನಾಡಿದ್ದಾರೆ. ಉಪಚುನಾವಣೆಯ ಭವಿಷ್ಯವನ್ನ ಸಿದ್ದರಾಮಯ್ಯ ನುಡಿದಿದ್ದಾರೆ. ನೋಡಿ, ಏನೇ ಆದರೂ ಕೂಡ ಸಿದ್ದರಾಮಯ್ಯನವರು ಜಮೀರ್ ಪರವಾಗಿ ಮಾತನಾಡಿ ಈ ರೀತಿ ಸಂದೇಶವನ್ನು ಪಾಸ್ ಮಾಡಬೇಕು ಅಂತ ಅಂದ್ಕೊಳ್ತಿರುವಾಗಲೇ ಅಲ್ಲಿ ಜಬ್ಬಾರ್ ಮತ್ತೆ ನಜೀರ್ ಪರವಾಗಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಎಂಟ್ರಿ ಆಗಿದ್ದಾರೆ. ಅವರ ವಿರುದ್ಧ ತೆಗೆದುಕೊಂಡಿರುವ ಶಿಸ್ತಿನ ಕ್ರಮದ ವಿರುದ್ಧ ಮಾತನಾಡುವುದಕ್ಕೆ ಮುಂದಾಗಿದ್ದಾರೆ. ಸೊ ಏನಾಗ್ಬೋದು ಈ ಸ್ಟೋರಿ ನೋಡಿ. ಜಬ್ಬಾರ್ ನಜೀರ್ಗೆ ಮುಸ್ಲಿಂ ಗುರುಗಳ ಬೆಂಬಲ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬಹಿರಂಗ ಎಚ್ಚರಿಕೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ವಿಷಯ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ತಲ್ಲಣ ಸೃಷ್ಟಿ ಮಾಡಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಆರೋಪದಡಿ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ತಲೆದಂಡವಾಗಿದ್ದು ವಿರುದ್ಧ ಕಿಡಿಕಾರಿದ್ದಾರೆ. ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ವಿರುದ್ಧ ಕ್ರಮದ ಬಗ್ಗೆ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿರುವಂತ ಉಲಾಮಾ ಎ ಕರ್ನಾಟಕ ಅಧ್ಯಕ್ಷ ಇಫ್ತಿಖಾರ್ ಕಾಸ್ಮಿ ಕಾಂಗ್ರೆಸ್ಗಾಗಿ ಮುಸ್ಲಿಂ ಮುಖಂಡರು ದಾವಣಗೆರೆ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಮೊದಲು ಶೋಕಾಸ್ ನೋಟಿಸ್ ನೀಡಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರು. पार्टी के खिलाफ कुछ काम किया है तो पार्टी का उसूल क्या है? उसूल ये है कि जिसने खिलाफ किया है उसे शोकास नोटिस दी जाए, उसको सफाई का मौका दिया जाए, उसकी बात सुनी जाए. अगर वो वाकई गलत किया है तो उस पर कार्रवाई की जाए. लेकिन कांग्रेस ने यहाँ शोकास नोटिस किसी को इशू नहीं किया, डायरेक्टली अटैक करना शुरू कर दिया. पहले अब्दुल जब्बार साहब को प्रेशर बनाया, उन्होंने रिजाइन किया, ओहदे से रिजाइन किया. नसीर अहमद साहब को उन्होंने टर्मिनेट किया. अब अब्दुल जब्बार साहब को प्राइमरी मेंबरशिप ऑफ कांग्रेस से उन्होंने टर्मिनेट किया है. हमारा सवाल ये है कि तुम पार्टी उसूल के खिलाफ जाके जो एक्शंस ले रही है ये बिल्कुल गलत है. ಜಬ್ಬಾರ್ ಮತ್ತು ನಜೀರ್ ಅಹಮದ್ ಮೇಲೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡ ಕ್ರಮ ಸರಿಯಲ್ಲ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ, ಕ್ರೈಸ್ತ ಸಮುದಾಯಕ್ಕೆ ನೋವುಂಟು ಮಾಡಿದೆ. ಕೇಳಿದ್ರೆ ಹೈಕಮಾಂಡ್ ಅಂತಾರೆ, ಸಮುದಾಯ ಇದ್ದರೆ ಹೈಕಮಾಂಡ್. ಒಂದು ಕುಟುಂಬಕ್ಕಾಗಿ ಇಡೀ ಮುಸ್ಲಿಂ ಸಮುದಾಯದ ವಿರೋಧ ಕಟ್ಟಿಕೊಂಡಿದ್ದಾರೆ ಅಂತ ಮುಸ್ಲಿಂ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಮುಸ್ಲಿಂ ಧರ್ಮಗುರುಗಳಲ್ಲಿ ಮೂಡಿತ ಒಡಕು. ಇನ್ನು ಸುದ್ದಿಗೋಷ್ಠಿಯಲ್ಲಿ 13 ಮುಸ್ಲಿಂ ಧರ್ಮಗುರುಗಳು ಭಾಗಿಯಾಗಬೇಕಿತ್ತು. ಆದರೆ ಕೇವಲ 4 ಮುಖಂಡರು ಮಾತ್ರ ಹಾಜರಿದ್ದು ಈ ಬೆಳವಣಿಗೆ ಜಬ್ಬಾರ್ ನಜೀರ್ ಅಹಮದ್ಗೆ ಮತ್ತೊಂದು ಶಾಕ್ ನೀಡಿದೆ. ಉಳಿದ ಮೌಲ್ವಿಗಳು ಸುದ್ದಿಗೋಷ್ಠಿಯಿಂದ ಅಂತರ ಕಾಯ್ದುಕೊಂಡಿದ್ದೇಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಅಭಿಷೇಕ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಕಡೆ ಸಿದ್ದರಾಮಯ್ಯ ಜಮೀರ್ ಕಡೆ ಒಲವು ತೋರಿಸ್ತಾ ಇದ್ದು, ಈ ಕಡೆ ಜಬ್ಬಾರ್ ಮತ್ತೆ ನಜೀರ್ ಪರವಾಗಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಎಂಟ್ರಿ ಆಗಿದ್ದಾರೆ. ಈಗ ಕ್ಯಾಬಿನೆಟ್ನಲ್ಲೂ ಕೂಡ ಬೈ ಎಲೆಕ್ಷನ್ನದ್ದೇ ಜಟಾಪಟಿ ಶುರುವಾಗ್ಬಿಟ್ಟಿದೆ. ಅವರ ವಿರುದ್ಧ ತೆಗೆದುಕೊಳ್ಳುವಂತ ಶಿಸ್ತು ಕ್ರಮದ ಬಗ್ಗೆ ಚರ್ಚೆಗಳು ಆರಂಭ ಆಗಿವೆ. ಜಬ್ಬಾರ್ ನಜೀರ್ ವಿರುದ್ಧ ಕ್ರಮದ ಬಗ್ಗೆ ಚರ್ಚೆ, ನಾಯಕರ ವಿರುದ್ಧ ಕ್ರಮಕ್ಕೆ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ.
ಸಭೆ ಆರಂಭದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದ ಪ್ರಿಯಾಂಕ್, ಜಬ್ಬಾರ್ ನಜೀರ್ ವಿರುದ್ಧ ಕ್ರಮ ಸರಿ ಅಂತ ಕಂಡ್ರೆ ಹೇಳಿದ್ರೆ ತ್ವರಿತ ಶಿಸ್ತು ಕ್ರಮ ಸರಿಯಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದಾರಂತೆ. ಅಲ್ಪಸಂಖ್ಯಾತ ಸಮುದಾಯ ನಮ್ಮಿಂದ ದೂರ ಆಗುತ್ತೆ ಅಂತ ಹೇಳಿ ಸಭೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರ ವಿರೋಧ ಚರ್ಚೆಯಿಂದ ಡಿ.ಕೆ. ಶಿವಕುಮಾರ್ಗೆ ಮತ್ತೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಇರುಸುಮುರುಸು ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸಭೆಯಿಂದ ಹೊರ ನಡೆದಿದ್ದಾರೆ. ಇಲ್ಲಿ ಎರಡೂ ಕೂಡ ಸಿದ್ದರಾಮಯ್ಯ ಆಲೋಚನೆ ಮಾಡಬೇಕಾಗುತ್ತೆ. ಒಂದು ಕಡೆ ಜಮೀರ್ಗೆ ಎರಡೂ ಕ್ಷೇತ್ರದಲ್ಲಿ ನಾವೇ ಗೆಲ್ತೇವೆ ಅಂತ ಮಾತನಾಡಿರೋದು, ಈ ಕಡೆ ಪರ ವಿರೋಧ ಚರ್ಚೆಗಳಾಗ್ತಾ ಇರೋದು. ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಸಮುದಾಯ ನಮ್ಮಿಂದ ದೂರ ಆಗೋ ಸಾಧ್ಯತೆ ಇದೆ ಅಂತ ಒಂದು ಕಡೆ ಯೋಚನೆ ಮಾಡ್ತಾ ಇರೋದು, ಇನ್ನೊಂದು ಕಡೆ ಇವರಿಬ್ಬರು ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದು ಸರಿ ಅಂತ ಮತ್ತೊಬ್ಬರು ಹೇಳ್ತಾ ಇರೋದು. ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಯಾವ ರೀತಿ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ನೋಡಿ, ಒಂದು ಕಡೆ ಸಿದ್ದರಾಮಯ್ಯ ಜಮೀರ್ ಕಡೆ ಒಲವು ತೋರಿಸ್ತಾ ಇದ್ದು, ಈ ಕಡೆ ಜಬ್ಬಾರ್ ಮತ್ತೆ ನಜೀರ್ ಪರವಾಗಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಎಂಟ್ರಿ ಆಗಿದ್ದಾರೆ. ಈಗ ಕ್ಯಾಬಿನೆಟ್ನಲ್ಲೂ ಕೂಡ ಬೈ ಎಲೆಕ್ಷನ್ನದ್ದೇ ಜಟಾಪಟಿ ಶುರುವಾಗ್ಬಿಟ್ಟಿದೆ. ಅವರ ವಿರುದ್ಧ ತೆಗೆದುಕೊಳ್ಳುವಂತ ಶಿಸ್ತು ಕ್ರಮದ ಬಗ್ಗೆ ಚರ್ಚೆಗಳು ಆರಂಭ ಆಗಿವೆ. ಜಬ್ಬಾರ್ ನಜೀರ್ ವಿರುದ್ಧ ಕ್ರಮದ ಬಗ್ಗೆ ಚರ್ಚೆ, ನಾಯಕರ ವಿರುದ್ಧ ಕ್ರಮಕ್ಕೆ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಸಭೆ ಆರಂಭದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದ ಪ್ರಿಯಾಂಕ್, ಜಬ್ಬಾರ್ ನಜೀರ್ ವಿರುದ್ಧ ಕ್ರಮ ಸರಿ ಅಂತ ಕಂಡ್ರೆ ಹೇಳಿದ್ರೆ ತ್ವರಿತ ಶಿಸ್ತು ಕ್ರಮ ಸರಿಯಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದಾರಂತೆ. ಅಲ್ಪಸಂಖ್ಯಾತ ಸಮುದಾಯ ನಮ್ಮಿಂದ ದೂರ ಆಗುತ್ತೆ ಅಂತ ಹೇಳಿ ಸಭೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರ ವಿರೋಧ ಚರ್ಚೆಯಿಂದ ಡಿ.ಕೆ. ಶಿವಕುಮಾರ್ಗೆ ಮತ್ತೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಇರುಸುಮುರುಸು ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸಭೆಯಿಂದ ಹೊರ ನಡೆದಿದ್ದಾರೆ. ಇಲ್ಲಿ ಎರಡೂ ಕೂಡ ಸಿದ್ದರಾಮಯ್ಯ ಆಲೋಚನೆ ಮಾಡಬೇಕಾಗುತ್ತೆ. ಒಂದು ಕಡೆ ಜಮೀರ್ಗೆ ಎರಡೂ ಕ್ಷೇತ್ರದಲ್ಲಿ ನಾವೇ ಗೆಲ್ತೇವೆ ಅಂತ ಮಾತನಾಡಿರೋದು, ಈ ಕಡೆ ಪರ ವಿರೋಧ ಚರ್ಚೆಗಳಾಗ್ತಾ ಇರೋದು. ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಸಮುದಾಯ ನಮ್ಮಿಂದ ದೂರ ಆಗೋ ಸಾಧ್ಯತೆ ಇದೆ ಅಂತ ಒಂದು ಕಡೆ ಯೋಚನೆ ಮಾಡ್ತಾ ಇರೋದು, ಇನ್ನೊಂದು ಕಡೆ ಇವರಿಬ್ಬರು ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದು ಸರಿ ಅಂತ ಮತ್ತೊಬ್ಬರು ಹೇಳ್ತಾ ಇರೋದು. ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಯಾವ ರೀತಿ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ.